ಸ್ಥಾನದಲ್ಲಿ ವಿರಾಜಮಾನರಾದ ಸಾಧು ಚಕ್ರವರ್ತಿ ವಿಶ್ವಕುಟುಂಬಿ ಪಂಚಮಠಾಧೀಶ ನಿರಾಭಾರಿ ಶಿವಾವತಾರಿ ಸ್ಥಿತಪ್ರಜ್ಞೆ ಜಗದ್ಗುರು ಡಾಕ್ಟರ್ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ಇಲ್ಲಿ ಪರ್ಯಂತರವಾಗಿ ಬಹು ಸುಂದರವಾಗಿ ಉಪದೇಶಾಮೃತ ನೀಡಿದ ಪರಮ ಪೂಜ್ಯರು ವಿದ್ವನ್ಮಣಿಗಳಾದ ಪೂರ್ಣಾನಂದ ಭಾರತೀ ಮಹಾಸ್ವಾಮಿಗಳವರ ಚರಣಗಳಿಗೂ ಅನೇಕ ಪ್ರಣಾಮಗಳನ್ನು ಸಮರ್ಪಿಸಿ ಹಾಗೂ ವೇದಿಕೆ ಮೇಲೆ ಆಶೀರ್ವಾಗಿರ್ತಕ್ಕಂಥ ಎಲ್ಲ ಪೂಜ್ಯರ ಮಾತೆಯವರ ಚರಣಗಳಿಗೆ ಅನೇಕ ನಮನಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ಶಿವಸ್ವರೂಪಿಗಳಾದ ತಮ್ಮೆಲ್ಲರಿಗೂ ಅನೇಕ ಶರಣು ಶರಣಾರ್ಥಿಗಳು. ಇಲ್ಲಿವರೆಗೆ ಪೂಜ್ಯರು ಶ್ರೀಮಚ್ಚಂದ್ರ ಭಗವತ್ಪಾದಾಚಾರ್ಯರ ಮೋಹಮುದ್ರ ಗ್ರಂಥದ ಒಂದು ಶ್ಲೋಕವನ್ನು ಆಧಾರವಾಗಿಟ್ಟುಕೊಂಡು ಬಹು ಸುಂದರವಾಗಿ ತಮ್ಮ ಉಪದೇಶಾಮೃತವನ್ನು ನೀಡುತ್ತಾ ಬಂದರು. ಗುರುಚರಣಾಂಬುಜ ನಿರ್ಭರ ಭಕ್ತ ಸಂಸಾರಾದ ಚಿರಾದ್ಭವ ಮುಕ್ತ ಸೇಂದ್ರಿಯ ಮಾನಸ ನಿಯಮಾದೇವಂ ದ್ರಕ್ಷಸಿ ನಿಜ ಹೃದಯಸ್ಥಂ ದೇವಂ. ನಿಜ ಹೃದಯಸ್ಥಂ ದೇವಂ ದ್ರಕ್ಷಸಿ. ಇಲ್ಲಿ ಪರಬ್ರಹ್ಮ ಸ್ವರೂಪ ಅನ್ನುವಂಥದ್ದು ಒಳಗೂ ಹೊರಗೂ ಎಲ್ಲ ಕಡೆಯಲ್ಲಿ ವ್ಯಾಪಕವಾಗಿದ್ದರೂ ನಾವದನ್ನು ಪ್ರತ್ಯಕ್ಷವಾಗಿ ಅಪರೋಕ್ಷವಾಗಿ ಅದರ ಅನುಭವವನ್ನು ನಮ್ಮ ಹೃದಯದಲ್ಲಿಯೇ ನಾವು ಮಾಡಿಕೊಳ್ಬೇಕು ಅಂತ ಇಲ್ಲಿ ಆಚಾರ್ಯರು ಹೇಳ್ತಾರೆ. ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ. ಶ್ರುತಿ ಹೇಳಿದಂತೆ ಆ ಭಗವಂತ ಪರಬ್ರಹ್ಮ ಸ್ವರೂಪ ಅನ್ನುವಂಥದ್ದು ಅದು ಅತ್ಯಂತ ರಹಸ್ಯವಾಗಿ ನಮ್ಮ ಬುದ್ಧಿ ಅನ್ನುವಂಥ ಗುಹೆಯೊಳಗನ ಅದ. ಆದರೆ ಎಲ್ಲರೂ ಆ ವಸ್ತುವನ್ನು ಅಪರೋಕ್ಷೀಕರಿಸ್ತಾರೇನು ಅಂತಂದರೆ ಇಲ್ಲ. ಆದರೆ ಇಲ್ಲಿ ನಾವು ಸಾಧನೆಯನ್ನು ಮಾಡಿದಾಗ ಗುರುವಿಗೆ ಶರಣಾಗತರಾಗಿ ಗುರುಗಳಿಂದ ಶ್ರವಣ ಮನನ ನಿಧಿಧ್ಯಾಸನ ಮಾಡಿದಾಗ ಮಾತ್ರ ಆ ಪರಬ್ರಹ್ಮ ವಸ್ತುವಿನ ಅಪರೋಕ್ಷ ಜ್ಞಾನ ಅನ್ನುವಂತಾಗುತ್ತೆ. ಅದಕ್ಕೆ ಹೇಗೆ ಇಲ್ಲಿ ಸೂರ್ಯಕಾಂತ ಮಣಿಯೊಳಗೆ ಸೂರ್ಯನ ಪ್ರಕಾಶ ಅನ್ನುವಂಥದ್ದು ವಿಶೇಷವಾಗಿ ಹೆಂಗಲ್ಲಿ ವ್ಯಕ್ತ ಆಗ್ತದೆ, ಹಾಗೆ ಇಲ್ಲಿ ಪರಬ್ರಹ್ಮ ಸ್ವರೂಪ ಅನ್ನುವಂಥದ್ದು ನಮಗೆ ಅದರ ಒಂದು ಯಥಾರ್ಥ ಜ್ಞಾನ. ತಂ ದುರ್ದಷ್ಟಂ ಗೂಢಮನುಪ್ರವಿಷ್ಟಂ ಗುಹಾಹಿತಂ ಗೌಹರೇಷ್ಟಂ ಪುರಾಣಂ ಅಧ್ಯಾತ್ಮ ಯೋಗಾದಿ ಗಮೇನ ದೇವಂ ಮತ್ವಾದೀರೋ ಹರ್ಷಶೋಕೋ ಜಹಾತಿ ಅಂತ ಉಪನಿಷತ್ ಹೇಳಿದಂತೆ ಆ ಪರಬ್ರಹ್ಮ ವಸ್ತುವನ್ನು ಇಲ್ಲಿ ಅಧ್ಯಾತ್ಮ ಜ್ಞಾನದಿಂದ ನಮ್ಮ ಬುದ್ಧಿ ಅನ್ನುವಂಥ ಗುಹೆಯೊಳಗಿರುವಂಥ ತತ್ವವನ್ನು ನಾವದನ್ನು ಅರಿಬೇಕು ಅಂತ ಹೇಳಿ ಇಲ್ಲಿ ಉಪನಿಷತ್ ನಮಗೆ ಉಪದೇಶ ಮಾಡಿಕೊಂಡಿರ್ತವೆ. ಹಾಗಾದರೆ ನಾವು ಏನು ಸಾಧನೆ ಮಾಡಬೇಕು, ಯಾವ ಸಾಧನೆಯಿಂದ ಆ ಪರತತ್ವದ ಅನುಭವ ಅನ್ನುವಂಥದ್ದು ನಮಗಾಗ್ತದೆ ಅಂತಂದರೆ ಅದಕ್ಕೆ ಹೇಳ್ತಾರೆ ಗುರುಚರಣಾಂಬುಜ ನಿರ್ಭರ ಭಕ್ತ. ಗುರುವಿನ ಚರಣ ಕಮಲದಲ್ಲಿ ಯಾರು ಅತಿಶಯವಾಗಿರ್ತಕ್ಕಂಥ ಭಕ್ತಿಯನ್ನು ಮಾಡ್ತಾ ಇದ್ದಾರೋ, ಅತಿಶಯ ಅಂತಂದ್ರೆ ಏನು, ಅದಕ್ಕಿಂತಲೂ ಹೆಚ್ಚಿನ ಭಕ್ತಿ ಎನ್ನುವಂಥದ್ದನ್ನು ನಾವು ಎಲ್ಲಿಡಬಾರ್ದು. ಗುರುವಿನಲ್ಲಿನೇ ನಾವು ಪರಮಾತ್ಮಲ್ಲಿ ಭಕ್ತಿ ಮಾಡ್ತೀವಿ, ಇನ್ನೂ ಅನೇಕ ದೇವತೆಗಳಲ್ಲಿ ಭಕ್ತಿ ಮಾಡ್ತೀವಿ. ಅದಕ್ಕಿಂತಲೂ ವಿಶೇಷವಾಗಿರತಕ್ಕಂಥ ಹೆಚ್ಚಿನ ಭಕ್ತಿಯನ್ನು ಗುರುವಿನ ಚರಣಗಳಲ್ಲಿ ನಾವು ಮಾಡಬೇಕು. ಗುರುವೇದ ಶಾಸ್ತ್ರ, ಗುರುದೈವ ತೀರ್ಥ, ಗುರು ಬಂಧು ಬಾಂಧವಾಡಿಗಳೆಂದು ಗುರುಪಾದವನ್ನೇ ಪಿರಿದು ಸೇವಿಸುತ್ತಿರೆ ವರಶಿಷ್ಯನೆನಿಸುವನು ಅಂತ ನಿಜಗುಣಶೀಲರು ಹೇಳಿದಂತೆ ಸದ್ಗುರುನೇ ಎಲ್ಲ ಶಾಸ್ತ್ರ, ಎಲ್ಲ ವೇದ, ಎಲ್ಲ ಗುರು ದೈವ ತೀರ್ಥ ಏನದ ಎಲ್ಲ ಸದ್ಗುರುವೇ ಆಗಿದ್ದಾನೆ ಅಂತೇಳಿ ಗುರುವಿನ ಪಾದದಲ್ಲಿ ಅಂಥ ನಿಷ್ಠ ಅಂಥ ಶ್ರದ್ಧೆಯನ್ನು ಯಾವನು ಇಟ್ಟಿರ್ತಾ ಇದ್ದಾನೋ ಅವನೇ ನಿಜವಾದ ವರಶಿಷ್ಯ ಅಂತ ಹೇಳಿಸಿಕೊಳ್ತಾ ಇದ್ದಾನ. ಅಂಥ ಗುರುವಿನಲ್ಲಿ ನಾವು ಶರಣಾಗತರಾಗಿ ನಾವು ಆತ್ಮತತ್ವವನ್ನು ಅರಿಬೇಕು.
ಘೋರ ಭವಮಾಲೆಗಳುಕಿ ಮನದೊಳು ಆರಿಂದ ತೊಲಗುವುದೆಂದು ಚಾರು ಗುರುಪದವಿಡಿಯೇ ಮೊದಲ ಸಂಸಾರವೆನಗಿಲ್ಲವಾದುದು. ಶ್ರೀಮಂಜುರು ಕೂಡ ಹೇಳಿಕೊಂಡು ಬಂದರು, ಒಬ್ಬನೊಬ್ಬ ಉತ್ತಮ ಜಿಜ್ಞಾಸು ಈ ಸಂಸಾರದ ಎಲ್ಲ ತಾಪಗಳಿಗೆ ಬೇಸತ್ತು. ಯಾಕಂದ್ರೆ ಅನಂತ ಜನ್ಮಗಳಲ್ಲಿ ಈ ಸಂಸಾರ ದುಃಖವನ್ನು ಅನುಭವಿಸ್ಕೊಂಡು ಬಂದಿದ್ದೀನಿ. ಈ ಸಂಸಾರದಲ್ಲಿ ಯಾರೂ ಕೂಡ ಈ ಸಂಸಾರ ತಾಪವನ್ನು ಪರಿಹರಿಸಲಾರರು. ಇದು ಸದ್ಗುರಿನ ಬಳಿಗೆ ಹೋದ್ರೇ ಈ ಸಂಸಾರ ದುಃಖ ದೂರ ಆಗ್ತದ ಅಂತೇಳಿ ಮನಸ್ಸಿನಲ್ಲಿ ವಿಚಾರ ಮಾಡಿ ಚಾರು ಗುರು ಪದವಿಡಿಯೇ, ಇಲ್ಲಿ ಮನೋಹರವಾಗಿರ್ತಕ್ಕಂಥ ಸದ್ಗುರುವಿನ ಚರಣಗಳಿಗೆ ಅವನು ಶರಣಾಗತನಾದ ಅಂತಂದ್ರೆ ಆ ಸದ್ಗುರುನಾಥ ನಮಗೆ ಬೋಧ ಮಾಡ್ತಾನ, ನೋಡಪ್ಪ ನಿನಗ ಸಂಸಾರವೇ ಇಲ್ಲ, ಈ ಹುಟ್ಟು ಸಾವು ಅನ್ನುವಂಥ ಈ ಸಂಸಾರ ಬಂಧನ ಅನ್ನುವಂಥ ನಿನಗೆ ಬಂದೇ ಇಲ್ಲ, ನೀ ಕೇವಲ ಶುದ್ಧ ಪರಬ್ರಹ್ಮ ಸ್ವರೂಪನೇ ನೀ ನದಿ ಅಂತೇಳಿದಾಗ ಆ ಸಂಸಾರ ದುಃಖವನ್ನು ಕಳ್ಕೊಂಡು ಚತುರ್ಥ ಸೇವೆಯನ್ನು ನಾವು ಮಾಡಿ ಗುರುಗಳ ಕರುಣೆಯನ್ನು ನಾವು ಪಡಿಬೇಕು ಅಂತ ಹೇಳ್ತಾರೆ. ಯಥಾ ಕನಿಂದ್ರೇಣ ನರೋವಾರಧಿಗಚ್ಚತಿ ತಥಾ ಗುರುಗತಾ ವಿದ್ಯಾ ಶುಶ್ರೂಷೈರಧಿಗಚ್ಚತಿ ಅಂತ ಶಾಸ್ತ್ರದಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ. ಹೇಗೆ ಭೂಮಿಯಲ್ಲಿರ್ತಕ್ಕಂಥ ನೀರು ನಮಗೆ ಕಾಣಿಸ್ತಾ ಇಲ್ಲ, ಭೂಮಿಯಲ್ಲಿರುವಂಥ ನೀರನ್ನು ನಾವು ಪಡಿಬೇಕು ಅಂತಂದರೆ ಹೆಂಗೆ ಗುಡ್ಲಿ ಸರಿಗೆ ಗುಡ್ಲಿ ತೊಗೊಂಡೆಲ್ಲ ಬಾವಿ ಹಕ್ಕೊಂತ ಹೋದ್ರೆ ಆ ಭೂಮಿಯಲ್ಲಿರ್ತಕ್ಕಂಥ ನಿರ್ಮಲವಾದ ಜಲ ನಮಗೆ ನೀರು ಹೆಂಗೆ ದೊರಕುತ್ತದಲ್ಲ, ಹಂಗೆ ಗುರುವಿನಲ್ಲಿರ್ತಕ್ಕಂಥ ಬ್ರಹ್ಮವಿದ್ಯೆ ಅನ್ನುವಂಥ ಆ ಆತ್ಮವಿದ್ಯೆ ನಮಗೆ ಪ್ರಾಪ್ತಿಯಾಗಬೇಕು ಅಂತಂದರೆ ಶುಶ್ರೂಷೈಹಿ ಗುರುವಿನ ಸೇವಾದಿಗಳನ್ನು ಮಾಡುವುದರಿಂದ. ಹೆಂಗೆ ನಮ್ಮ ಮನೆಗೆ ಬೀಗರು ಬಂದಿರ್ತಾರ, ಒಂದು 2 ದಿವಸ 3 ದಿವಸ ಉಳ್ಕೊಂಡ್ರು ಅಂತಂದ್ರೆ ಪ್ರತಿ ದಿವಸ ಅವರಿಗೆ ನಾನಾ ರೀತಿಯ ಹೋಳಿಗೆ ಕಡುಬು ಪಾಯಸ ಏನೆಲ್ಲ ಮಾಡಿ ಅವರನ್ನು ಹೆಂಗೆ ಅವರ ಮನಸ್ಸನ್ನು ಪ್ರಸನ್ನಗೊಳಿಸ್ತೀವಲ್ಲ, ಹಾಗೆ ಸದ್ಗುರು ಅಂತಂದ್ರೆ ಸಾಕ್ಷಾತ್ ಭಗವಂತನ ಸ್ವರೂಪ ಅಂತೇಳಿ ಆ ಗುರುವಿನಲ್ಲಿ ಒಂದು ಆಪ್ತ ಸೇವಾ ಅಂದರೆ ಗುರುವೇ ನನಗೆ ಸರ್ವಸ್ವನಾಗಿದ್ದಾನೆ, ಆ ಸದ್ಗುರುವಿನ ಹೊರತಾಗಿ ನನ್ನನ್ನು ಈ ಭವಸಾಗರದಿಂದ ದಾಟಿಸ್ತಕ್ಕಂಥವ್ರು ಯಾರೂ ಇಲ್ಲ ಅಂತೇಳಿ ಗುರುವಿನ ಪಾದದಲ್ಲಿ ಸಂಪೂರ್ಣ ನಿಷ್ಠೆಯನ್ನು ಇಟ್ಟಿದ್ದಾರೆ. ಅದಕ್ಕೆ ಶೋಷಣ ಪಾಪ ಪಂಕಜ ದೀಪಕಂ ಜ್ಞಾನ ತೇಜಸಃ ಗುರು ಪಾದೋದಕಂ ಸಮ್ಯಕ್ ಸಂಸಾರಾಣವತಾರಕಂ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಒಂದು ಬಿಸಿಲು ಸೂರ್ಯನ ಪ್ರಖರವಾಗಿರ್ತಕ್ಕಂಥ ಬಿಸಿಲನ್ನುವಂಥದ್ದು ಕೆಸರನ್ನು ಹೆಂಗೆ ಒಣಗಿಸಿಬಿಡ್ತದೆ, ಹಾಗೆ ಸದ್ಗುರುವಿನ ಕೃಪಾ ಅವನ ಕರುಣೆ ಎನ್ನುವಂಥದ್ದು ನಮ್ಮಲ್ಲಿರ್ತಕ್ಕಂಥ ಪಾಪ ಅನ್ನುವಂಥ ಪಂಕಜವನ್ನು ಅದು ನಾಶ ಮಾಡಿಬಿಡ್ತದೆ. ಶೋಷಣ ಪಾಪ ಪಂಕಜ ದೀಪಕಂ ಜ್ಞಾನ ತೇಜಸಃ. ಹೆಂಗೆ ಒಂದು ಕತ್ತಲೆ ಇದೆ, ನಾವು ದೀಪವನ್ನು ಹಚ್ಚಿಬಿಟ್ರೆ ಆ ಕತ್ತಲೆ ಅನ್ನುವಂಥದ್ದು ಹೆಂಗೆ ನಿವಾರಣೆಯಾಗಿ ಎಲ್ಲ ಕಡೆ ಜ್ಯೋತಿ ಅನ್ನುವಂಥದ್ದು ಬೆಳಗ್ತದೆ, ಹಾಗೆ ನಮ್ಮ ಹೃದಯದಲ್ಲಿರ್ತಕ್ಕಂಥ ಅಜ್ಞಾನ ಅನ್ನುವಂಥ ಈ ಕತ್ತಲೆಯನ್ನು ಹಚ್ಚಕ್ಕೆ ಹೋಗುವಂತೆ ಮಾಡೋನು ಯಾರು ಅಂದರೆ ಸದ್ಗುರು. ಜ್ಞಾನ ಅನ್ನುವಂಥ ಜ್ಯೋತಿಯನ್ನು ಬೆಳಗಿಸಿ ಅಜ್ಞಾನ ಅನ್ನುವಂಥ ಕತ್ತಲೆಯನ್ನು ಕಳೀತಾ ಇದ್ದಾನೆ. ಅದಕ್ಕೆ ಗುರು ಪಾದೋದಕಂ ಸಮ್ಯಕ್, ಗುರುವಿನ ಒಂದು ಪಾದ ಪೂಜೆಯನ್ನು ಮಾಡಿ ಆ ಪಾದ ತೀರ್ಥವನ್ನು ನಾವು ಸರಿಯಾಗಿ ಸೇವಿಸಿದ್ದಾದರೆ ಸಂಸಾರಾಣವತಾರಕಂ, ಈ ಸಂಸಾರ ಅನ್ನುವಂಥ ಸಮುದ್ರವನ್ನು ನಾವು ಸುಲಭವಾಗಿ ದಾಟಿ ಹೋಗಿಬಿಡ್ತೀವಿ ಅಂತೇಳಿ ಗುರುಗೀತೆಯೊಳಗೆ ಭಾಳ ಸುಂದರವಾದ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಸದ್ಗುರುವಿನಲ್ಲಿ ಅಂಥ ಶ್ರೇಷ್ಠವಾಗಿರ್ತಕ್ಕಂಥ ಭಕ್ತಿಯನ್ನು ಯಾರು ಮಾಡ್ತಾ ಇದ್ದಾರ ಅವರು ಅಚಿರಾ ಅಂದರೆ ಶೀಘ್ರವಾಗಿ ತಡನ ಆಗಂಗಿಲ್ಲ. ಹೆಂಗೆ ದೀಪ ಹಚ್ಚಿದ ಕೂಡಲೇ ಕತ್ತಲೆ ಹೋಗಕ್ಕೆ ಸಮಯ ತಗೊಳ್ತದೇನೋ ಅಂತಂದ್ರೆ ಇಲ್ಲ, ಹಂಗೆ ನಮ್ಮ ಗುರುವಿನ ಕರುಣ ನಮ್ಮ ಮೇಲೆ ಹರಿದು ಬಂತು ಅಂತಂದರೆ ಧರಣಿ ಶಶಿ ರೋಚಿಗಳ ಕಿರಣಗಳ ಇದಿ ಸಂಹರಿಸದ ಅಜ್ಞಾನ ತಿಮಿರಮಂ ಕೆಡಿಸುವುದು ಗುರುವಲ್ಲಿನ ನಸುನೋಟ ಅಂತ ಹೇಳಿದಂತೆ ಆ ಸದ್ಗುರುನಾಥನ ಕರುಣಾದೃಷ್ಟಿ ನಮ್ಮ ಮೇಲೆ ಹರಿದು ಬಂದರೆ
ನಮ್ಮೊಳಗಿರ್ತಕ್ಕಂಥ ಅಜ್ಞಾನ ಅನ್ನುವಂಥದ್ದು ಸಂಪೂರ್ಣ ನಷ್ಟವಾಗಿ ನಾವು ಶ್ರೇಷ್ಠವಾದ ಪರಬ್ರಹ್ಮದ ಸಾಕ್ಷಾತ್ಕಾರವನ್ನು ಮಾಡಿಕೊಂಡು ನಿತ್ಯ ಮುಕ್ತಿ ಅನ್ನುವಂಥದ್ದನ್ನು ಪಡೀತಾ ಇದ್ದೀವಿ. ಅಂಥ ಅಪ್ಪಾಜಿಯವರು ಸಾಕ್ಷಾತ್ ಚನ್ನವೃಷಭೇಂದ್ರ ಮಹಾಸ್ವಾಮಿಗಳವರ ಅವತಾರಿಗಳಾಗಿರ್ತಕ್ಕಂಥ ಅಪ್ಪಾಜಿಯವರು ನಮಗೆ ದೊರಕಿದಾರ. ಕೂಡ ಅವರು ಎಂದು ಇಲ್ಲಿ ಪಾದಾರ್ಪಣ ಮಾಡಿದರು. ನಾವು ಬಹು ವರ್ಷಗಳಿಂದ ಬಂದು ನೋಡ್ತಾ ಇದ್ದೇವೆ. ವರ್ಷಕ್ಕೆ ವರ್ಷ ಈ ಮಠದಲ್ಲಿ ಬಹಳ ಅಭಿವೃದ್ಧಿ, ಸುಂದರವಾಗಿರ್ತಕ್ಕಂಥ ಒಂದು ಮಂದಿರ, ಆ ಮಂದಿರ ಆಗಬೇಕು ಉದ್ಘಾಟನೆ ಆಗಬೇಕು ನಾವು ಬಂದಿದ್ದೀವಿ. ಅವಾಗ ಏನು ನೋಡಿದರೆ ಇದೆ ಭಾಳ ಹಳೇದಾಗಿತ್ತು ಮಠ. ವರ್ಷ ನೋಡ್ತಾ ಇದ್ದೀವಿ. ನಮ್ಮ ಇಲ್ಲಿ ಕುಲಕರ್ಣಿ ಸಾಹೇಬರು, ಇಲ್ಲಿ ಭಕ್ತವರ್ಗದವರು ಪ್ರತಿ ವರ್ಷವೂ ಕೂಡ ಇದನ್ನು ಬಹಳ ಅದ್ಭುತ ರೀತಿಯೊಳಗೆ ವರ್ಷ ಬಂದಾಗ ನಾವು ಹೊಸದನ್ನೇ ನೋಡ್ತಾ ಇದ್ದೀವಿ. ಎಲ್ಲಕ್ಕೂ ಕಾರಣ ಅಪ್ಪಾಜಿಯವರ ಒಂದು ಕೃಪಾ, ಅವರ ಕರುಣೆಯಿಂದ ಈ ಮಠ ಅನ್ನುವಂಥದ್ದು ಇಷ್ಟೊಂದು ಅಭಿವೃದ್ಧಿ ಅನ್ನುವಂಥದ್ದನ್ನು ಹೊಂದಿದ. ಈ ಕಾರ್ಯಕ್ರಮ ನೋಡಿ ನಮಗೆ ಭಾಳ ಸಂತೋಷ ಆಗ್ತದೆ. ನಾವೇನು ಕೈಲಾಸದೊಳಗದೇವೇನೋ, ಅಪ್ಪ ಅವರೇ ಪರಮೇಶ್ವರ, ಆ ಪರಮೇಶ್ವರನ ಸನ್ನಿಧಿಯೊಳಗೆ ನಾವು ಇದ್ದುಕೊಂಡು ಇಂಥ ವೈಭವಯುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಕಣ್ತುಂಬ ನೋಡ್ತೀವಿ ಅಂತಂದರೆ ಯಾವುದೋ ಒಂದು ಪುಣ್ಯ ವಿಶೇಷ ಅಂತೇಳಿ ನಾವು ಬಯಸ್ಕೊಳ್ಬೇಕು. ಅಂತ ಅಪ್ಪಾಜಿಯವರ ಒಂದು ಸೇವೆಯನ್ನು ಮಾಡ್ತಕ್ಕಂಥ ಸದ್ಬುದ್ಧಿಯನ್ನು ಅಪ್ಪಾಜಿಯವರು ಎಲ್ಲರಿಗೂ ಕರುಣಿಸಲಿ ಅಂತೇಳಿ ಈ ಎರಡು ನುಡಿಗಳನ್ನು ಅಪ್ಪಾಜಿ ಕರ್ಪಿಸುವುದನ್ನು ಮಾಡ್ತಾ ಇದ್ದೇನೆ.